ಸರ್ ನಂದು ಪಕ್ಕ ಹೇಳಕ್ ಬಂದ್ರೆ ನಂದು ತಮಿಳ್ನಾಡು ಪಕ್ಕ. ನಾನು ಅಪ್ಪು ಸರ್ ಮೇಲೆ ಇರೋ ಪ್ರೀತಿಯಿಂದಾನೇ ಕನ್ನಡ ಕಲಿತು ಇಲ್ಲೇ ಕೆಲಸ ಮಾಡ್ಬೇಕು ಅಂತೇಳಿ ನನ್ನ 11th 12th ಇಂದಾನೇ ನಾನು ಅನ್ಕೊಂಡು ಇಲ್ಲಿಗೆ ಬಂದಿರೋದು. ತಮಿಳ್ನಾಡಲ್ಲಿ ತಿರುಚಿರಾಪಲ್ಲಿ ಅಂತೇಳಿ ನಮ್ಮ ಊರು ಇರೋದಲ್ಲಿ. ಸ್ಕೂಲಿಂಗು ಕಾಲೇಜಸ್ ಎಲ್ಲ ಮುಗಿಸಿದಿಲ್ಲ ಅಲ್ಲೇ. ಇಲ್ಲೇ ಅವ್ರ ಮೇಲೆ ಇರೋ ಪ್ರೀತಿಯಿಂದಾನೇ ಕನ್ನಡ ಕಲಿತು ಇಲ್ಲೇ ಕೆಲಸ. ಹೌದು ಹೌದು ಸರ್. ಅವ್ರದ್ದು ಫಸ್ಟ್ ರಾಜ್ಕುಮಾರ ಫಿಲಮ್ ನೋಡಿದೆ. ರಾಜ್ಕುಮಾರ ಫಿಲಮು ನಾನು 11th ಸ್ಟ್ಯಾಂಡರ್ಡ್ ಇದ್ದಾಗಲೇ ನೋಡಿದ್ದು ಫಸ್ಟ್ ಟೈಮು. ಆ ಫಿಲ್ಮ್ ನೋಡಿದಿಂದಾಗಲೇ ಅವ್ರ ಮೇಲೆ ಒಂದು ಇನ್ಸ್ಪೈರ್ ಆಗ್ಬಿಟ್ಟು ಅವ್ರ ಮೇಲೆ ತುಂಬ ಪ್ರೀತಿ ಆಗ್ಬಿಟ್ಟು ಪ್ರತಿಯೊಂದು ಫಿಲಮ್ಸ್ನು ನೋಡ್ತಾ ಬಂದೆ. ಎಲ್ಲ ಫಿಲಮ್ಸ್ನು ಇಷ್ಟ ಆಯಿತು. ಯಾವುದೇ ಒಂದು ಫಿಲಮ್ ಕೂಡ ಚೆನ್ನಾಗಿಲ್ಲ ಅಂತಾನೆ ಹೇಳಕ್ ಆಗಲ್ಲ. ಆ ಥರ ಎಲ್ಲ ಫಿಲಮ್ಸ್ನು ತುಂಬ ಚಕ್ಕತ್ತಿರೋ ಫಿಲಮ್ಸ್, ತುಂಬ ಚೆನ್ನಾಗಿರೋ ಫಿಲಮ್ಸ್. ನಮ್ಮ ಮನೆಯವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಈ ತರ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಂತೇಳಿ ಒಂದು ಆಕ್ಟರ್ ಇದ್ದಾರೆ, ಅವರು ಈ ತರ ಕೆಲಸಗಳೆಲ್ಲ ಮಾಡ್ತಾ ಬರ್ತಾರೆ. ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ನಟನೆ ಮಾಡಿರೋ ಬಂದಿರೋ ಫ್ಯಾಮಿಲಿ ಅವ್ರದ್ದು ಅಂತೇಳಿ ಎಲ್ಲ ನಮ್ಮ ಮನೆಗೆಲ್ಲ ಹೇಳಿರ್ತೀನಿ. ನನ್ನ ಮೂಲಕ ಇಂದಾನೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯ್ತು ನಮ್ಮ ಬಾಸ್ ಬಗ್ಗೆ ಅಂತ. ಪುನೀತ್ ರಾಜ್ಕುಮಾರ್ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದ್ಮೇಲೆ ಅವ್ರ ಮೇಲೆ ಇನ್ಸ್ಪೈರ್ ಆಗ್ಬಿಟ್ಟು ಕನ್ನಡ ಕಲಿತು ಇಲ್ಲಿಗೆ ಬಂದೆ. ಈಗ ಬೆಂಗಳೂರಲ್ಲಿ 2 ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ. ಇಲ್ಲೇ ಒಂದು ಬ್ಯಾಂಕಲ್ಲಿ, ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು. ನಾನು ಇಲ್ಲೇ ಬೆಂಗಳೂರೇ ಬೇಕು ನನಗೆ, ಕರ್ನಾಟಕದಲ್ಲಿ ಎಲ್ಲಿ ಕೊಟ್ಟರು ಕೊಡಿ ನಾನು ಬರ್ತೀನಿ, ಕರ್ನಾಟಕದಲ್ಲೇ ಬೇಕು ಅಂತೇಳಿ ನಮ್ಮೂರಲ್ಲೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋದು. ಊರ ಕಡೆಯಲ್ಲಿ ನಮ್ಮ ಮನೆಯೆಲ್ಲ ಹೇಳ್ತಿರ್ತಾರೆ, ನಮ್ಮ ಮನೆ ಪಕ್ಕದಲ್ಲೇ ಬ್ರಾಂಚಸ್ ಎಲ್ಲ ಇದೆ, ಅಲ್ಲೆಲ್ಲ ಬಿಟ್ಬಿಟ್ಟು ಯಾಕೆ ನೀನು ತುಂಬ ದೂರ ಹೋಗ್ತಿದ್ಯಾ, ನೀನು ಹೊರಗಡೆ ಊಟ ನಿನಗೆ ಸೇರುತ್ತೋ ಇಲ್ವೋ, ಚೆನ್ನಾಗಿರ್ತೀಯೋ ಇಲ್ವೋ, ಯಾರೂ ಇಲ್ಲ, ನೀನು ಒಬ್ಬನೇ ಇರ್ತೀಯ ಅಂತೆಲ್ಲ ಹೇಳ್ತಾರೆ. ಆದ್ರೂ ನನಗೆ ಇಲ್ಲಿರೋದೇ ಖುಷಿ. ನನಗೆ ಟ್ರಾನ್ಸ್ಫರ್ ಅಪ್ಪು ಅವ್ರನ್ನ ಒಂದು ದೀಪಾವಳಿ ಆಗಲಿ, ನ್ಯೂ ಇಯರ್ ಆಗಲಿ, ಫಸ್ಟ್ ದೇವಸ್ಥಾನ ಹೋಗ್ಬಿಟ್ಟು ಶುರು ಮಾಡ್ತೀವಿ. ಅದೇ ಥರ ನನ್ನ ಬರ್ತ್ಡೇ ಆಗಲಿ, ಅವ್ರದ್ದೇ ಬರ್ತ್ಡೇ ಆಗಲಿ, ನಾನು ಪ್ರತಿದಿನ ಫಸ್ಟ್ ಎರ್ಲಿ ಮಾರ್ನಿಂಗೇ ಇಲ್ಲಿಗೆ ಬಂದ್ಬಿಡ್ತೀನಿ. ಹೂವು ಇಟ್ಟು ಅವ್ರಿಗೆ ಬಂದು ಪೂಜೆ ಮಾಡ್ಕೊಂಡೇ ಹೋಗೋದು 2 ವರ್ಷದಿಂದ. ಇವತ್ತು 50ನೇ ವರ್ಷ. ತುಂಬ ಖುಷಿ ಆಗ್ತಿದೆ. ಅವ್ರು ಇಲ್ಲ ಅನ್ನೋದೇ ಒಂದೇ ಒಂದು ಕೊರತೆ. ಬಟ್ ಅವರು ವ್ಯಕ್ತಿತ್ವವಾಗಿ ನಮ್ಮ ಜೊತೆ ಇಲ್ಲ ಹೊರಟು ಅವ್ರ ನಗು ಮೂಲಕ, ಅವ್ರು ಹೇಳ್ಕೊಟ್ಟಿರೋ ಪಾಠ ಮೂಲಕ, ಅವ್ರು ಮಾಡಿರೋ ದಾನ ಧರ್ಮ, ಅವರದ ಸರಳತನೆ ಎಲ್ಲ ಮೂಲಕ ಅವ್ರು ನಮ್ಮ ಜೊತೆ ಸದಾ ಇದ್ದಾರೆ ಅಂತಾನೆ ಅನ್ಸ್ಕೊಂಡು. ಪ್ರೇಮ್ ದರ್ಶನ್ ಅಂತ. ಥ್ಯಾಂಕ್ ಯು ಸರ್. ಸರ್ ನಮ್ಮದು ಇರೋದಿಲ್ಲ, ವರ್ಕ್ ಮಾಡೋದು ಬೆಂಗಳೂರಲ್ಲಿ. ನಮ್ಮದು ಚಿತ್ರದುರ್ಗ ಪ್ರಾಪರು. ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆ ಅಪ್ಪು ಸರ್ ಅವ್ರದ್ದು. ಅವರು ನಮ್ಮ ಒಟ್ಟಿಗೆ ದೈಹಿಕವಾಗಿಲ್ಲ, ಮಾನಸಿಕವಾಗಿದ್ದಾರೆ. ಅವರ ಮೋಟಿವೇಶನಲ್ ಸ್ಪೀಚ್ ಎಲ್ಲರಿಗೂ ನಮ್ಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವರು ಬಂದಂಥ ಹಾದಿನ ಕೆಲವರು ಅನುಸರಿಸಬೇಕು ಅಂತ ಹೇಳಿ. ಸರ್ ಇಲ್ಲ, ಅವರು ನಡೆದು ಬಂದಂಥ ಹಾದಿ, ಅವರು ಮೋಟಿವೇಶನ್ ಸ್ಪೀಚು ಅದು ತುಂಬ ಇಷ್ಟ ಆಗುತ್ತೆ. ಆ ಸಿನಿಮಾಗಳು, ಅವರ ಫೈಟು ಸಾಂಗ್ಗಳು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅಪ್ಪು ಅವರು ಇಷ್ಟ ಆಗ್ತಾರೆ. ಅದೇನೋ ನಿಜ ಸರ್. ಅವ್ರು ಮಾಡಿರೋ ಒಂದು ಮುಂದೆ ಅವ್ರ ಸಿನಿಮಾ ಬರದೇ ಇರ್ಬೋದು, ಬಟ್ ಹಿಂದೆ ಮಾಡಿರುವಂಥ ಸಿನಿಮಾಗಳೆಲ್ಲ ಮುಂದೆ ಯಾರು ಮಾಡೋಕ್ಕಾಗಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ಯಾಕೆಂದರೆ ಅಷ್ಟು ಇಷ್ಟ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕಾಮನ್ ಆಗಿ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಎಲ್ಲರೂ ಇಷ್ಟಪಡುವಂಥ ಮೂವಿಗಳೇ ಮಾಡಿರೋದು. ಹಾಗಾಗಿ ಹೇಳಕ್ಕೆ ಬಟ್ ದಯ್ಯಪ್ಪು ಹೊಸ ಈಗ ಬ್ಲಡ್ ಡೊನೇಟ್ ಮಾಡಕ್ಕೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನಗಳೇ ಇಂದು, ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋತು ತಲೆಯ ಬಾಗದು. ಥ್ಯಾಂಕ್ ಯು ಸರ್. ಓಕೆ. ನಾನು ಅವ್ರಿಗೆ ಅಂತಾನೆ ಒಂದು ಸಾಂಗ್ ರಚನೆ ಮಾಡಿದ್ದೆ, ಬಟ್ ಅಷ್ಟರಲ್ಲೇ ಎಕ್ಸ್ಪೈರ್ ಆಗೋದ್ರು. ತುಂಬ ಬೇಜಾರಾಯ್ತು. ಕುಣಿತಾಲವ್ ಐತೆ, ಕಣ್ಣಲ್ಲೇ ಮೆಸೇಜ್ ಐತೆ, ನೀನಿದ್ದರೆ ನನಗೆ ಇನ್ಯಾರು ಬೇಕೆ, ನೀನಿದ್ದರೆ ನನಗೆ ಬೇಜಾರು ಯಾಕೆ ಬೇಜಾರು ಯಾಕೆ, ಓ ನನ್ನ ಮೈ ಡಿಯರ್ ಸೋನಾ,
ಮೈ ಪ್ಯಾರಿಶ್ ಮೊಹಬ್ಬತ್ ನೀನೆ. ಇದು ಆ್ಯಕ್ಚುಲಿ ಅಪ್ಪು ಅವ್ರ ವಾಯ್ಸಲ್ಲಿ ಹೇಳಬೇಕು ಅಂತ ನಾನು ಒಂದು ಇಷ್ಟ. ಬಟ್ ಆದರೆ ಅವರು ಎಕ್ಸ್ಪೆಕ್ಟ್ ಅವರು ತುಂಬ ಬೇಜಾರಾಯಿತು. ಬಟ್ ಅವ್ರ ಮುಖಾಂತರ ಅಂದರೆ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಮುಖಾಂತರ ಅವ್ರು ನೋಡ್ಬೇಕಷ್ಟೆ. ಬಟ್ ಅವ್ರಿಗೆ ಒಂಚೂರು ತಲುಪಿಸ್ಬೇಕಾಗಿತ್ತು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಟ್ಲೀಸ್ಟ್ ಯುವ ರಾಜ್ಕುಮಾರ್ ಅವ್ರಿಗೂ ಸಿನಿಮಾಗಾರ ಯಾವ್ದಾರ ಹಾಕೊಳ್ಳೋ ಅಂದರೆ ಚೆನ್ನಾಗಿರುತ್ತೆ. ದಯವಿಟ್ಟು ತಿಳಿಸಿ. ಯುವ ರಾಜ್ಕುಮಾರ್ ಅವ್ರನ್ನೂ ಭೇಟಿ ಮಾಡಬೇಕು ಅಂತ ಟ್ರೈ ಮಾಡಿದ್ದೀನಿ ಎಷ್ಟೋ ಸರಿ, ಆಗಲಿಲ್ಲ. ಈ ಸಾಂಗು ಅಟ್ಲೀಸ್ಟ್ ಅವ್ರ ಮೂವಿಗಾರು ಬಂದರೆ ಒಂದು ಆತ್ಮತೃಪ್ತಿ ಅನ್ನೋದು ಇರುತ್ತೆ. ಅಪ್ಪು ಸರ್ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅನ್ನೋದು